ಆತ್ಮೀಯ ಸ್ಪರ್ಧಾತ್ಮಕ ಮಿತ್ರರೇ, ತಮಗೆಲ್ಲರಿಗೂ ಸಗರನಾಡು ಎಜುಕೇಷನ್ ಅಕಾಡೆಮಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ, ಆತ್ಮೀಯರೇ, ಕೆಸೆಟ್ ಕನ್ನಡ ಐಚ್ಛಿಕ ಕನ್ನಡ ವಿಷಯದ ಕೀ ಉತ್ತರಗಳನ್ನು ನಾನು ಹೇಳ್ತಾ ಬರ್ತಾಯಿದ್ದೀನಿ. ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಶೇರ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿನ್ನೆ ನಡೆದಿರತಕ್ಕಂಥ 13/1/2024ರಲ್ಲಿ ನಡೆದಿರ್ತಕ್ಕಂಥ ಕೆಸೆಟ್ ಪರೀಕ್ಷೆಯ ಒಂದು ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಬಿಡಿಸ್ತಾ ಬರ್ತಾಯಿದ್ದೀನಿ. ಸುಮಾರು ಮೊದಲನೇ ಪ್ರಶ್ನೆಯನ್ನು ನಾನು ಹೇಳ್ತಾ ಬರ್ತೀನಿ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿರಿ ಅಂತಕ್ಕಂಥದ್ದಿದೆ. ಗಳಗನಾಥ ಪ್ರಭುತ್ವ ಪದ್ಮನಯನೆ ಅಂತಕ್ಕಂಥದ್ದು ಸರಿಯಾದ ಜೋಡಿಯಾಗಿದೆ. ಹಟ್ಟಿ ಅಂಗಡಿ ನಾರಾಯಣರು ಅಂತಕ್ಕಂಥದ್ದು ಆಂಗ್ಲ ಕವಿತಾವಳಿ, ಇದು ಕೂಡ ಸರಿಯಾಗಿದೆ. BM ಶ್ರೀ ಅವರು ಏನಪ್ಪ ಅಂದರೆ ಇಂಗ್ಲೀಷ್ ಗೀತೆಗಳು ಅಂತಕ್ಕಂಥದ್ದು ಏನಪ್ಪ ಅಂದರೆ ಇಂಗ್ಲೀಷ್ ಗೀತೆಗಳು ಅಂತಕ್ಕಂಥದ್ದು ಕೂಡ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಆಲೂರು ವೆಂಕಟರಾಯರು ಬರೆದಿರ್ತಕ್ಕಂಥ ವೈಶಾಖ ಅಂತಕ್ಕಂಥ ಕೃತಿ ಅಲ್ಲ, ಇದು ತಪ್ಪಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಆಯ್ಕೆಗಳನ್ನು ನಾವು ಸರಿಯಾದ ಆಯ್ಕೆಗಳನ್ನು ನೋಡಿದಾಗ ಕೇವಲ 4, 1, 2, 3 ಅಂತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ಆಯ್ಕೆ B ಸರಿಯಾಗಿರ್ತಕ್ಕಂಥದ್ದು. 1ನೇ ಪ್ರಶ್ನೆಗೆ B ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಇನ್ನು 2ನೇ ಪ್ರಶ್ನೆಯನ್ನು ನೋಡೋಣ ನಾವು. 2ನೇ ಪ್ರಶ್ನೆ ಏನು ಹೇಳ್ತಿದೆ, ಈ ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿಗಳನ್ನು ಗುರುತಿಸಿರಿ ಅಂತಕ್ಕಂಥ ಅಂದರೆ ಸಮಾಸದ ಮೇಲೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇಲ್ಲಿ ದ್ವಿಗು ಸಮಾಸ ಒಕ್ಕಣ್ಣು ಅಂದರೆ ಒಂದು ಕಣ್ಣು ಒಕ್ಕಣ್ಣು ಅಂತಕ್ಕಂಥದ್ದು ದ್ವಿಗು ಸಮಾಸ, ಇದು ಸರಿಯಾಗಿರ್ತಕ್ಕಂಥ ಜೋಡಿ. ಇನ್ನು ಹಳಗನ್ನಡ ಕರ್ಮಧಾರಯ ಸಮಾಸ, ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ, ಇದು ಕೂಡ ಕರ್ಮಧಾರಯ ಸಮಾಸ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಬೆಟ್ಟದಾವರೆ ತತ್ಪುರುಷ ಸಮಾಸ, ಇದು ಕೂಡ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಆದರೆ ಮುಕ್ಕಣ್ಣ ಅಂತಕ್ಕಂಥದ್ದು ಅರಿ ಸಮಾಸ ಅಂತಕ್ಕಂಥದ್ದು ಏನಪ್ಪ ಅಂದರೆ ತಪ್ಪಾಗಿರ್ತಕ್ಕಂಥದ್ದು. ಮುಕ್ಕಣ್ಣ ಅಂದರೆ 3 ಕಣ್ಣು ಉಳ್ಳವನು ಮುಕ್ಕಣ್ಣ ಅಂತಕ್ಕಂಥದ್ದು ಬರ್ತದೆ, ಇದು ಅರಿ ಸಮಾಸಕ್ಕೆ ಉದಾಹರಣೆಯಾಗಿರುವುದಿಲ್ಲ. ಹಾಗಾದರೆ ಇಲ್ಲಿ ತಪ್ಪಾಗಿರ್ತಕ್ಕಂಥ ಜೋಡಿ ಯಾವುದಪ್ಪ ಅಂದರೆ C, 4ನೇ ಜೋಡಿ ಏನಾಗಿರ್ತಕ್ಕಂಥಪ್ಪ ಅಂದರೆ ತಪ್ಪಾಗಿರ್ತಕ್ಕಂಥದ್ದು. ಇನ್ನು ಕೂಸು ಮಲಗಿದೆಯಲ್ಲಿರುವ ಲಿಂಗ ಯಾವುದು ಅಂತ ಕೇಳಿದ್ದಾರೆ. ಕೂಸು ಮಲಗಿದೆಯಲ್ಲಿರ್ತಕ್ಕಂಥ ಒಂದು ಲಿಂಗ ಯಾವುದು ಅಂತ ಕೇಳಿದ್ರೆ ನಿತ್ಯ ನಪುಂಸಕಲಿಂಗ ಅಂತಕ್ಕಂಥದ್ದು ಆಯ್ಕೆ C, ನಿತ್ಯ ನಪುಂಸಕಲಿಂಗ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಇನ್ನು ಪಂಚಮಿ ವಿಭಕ್ತಿ ಕಾರಕ ಅಂತಕ್ಕಂಥದ್ದು ಕೇಳಿದರೆ ಪಂಚಮಿ ವಿಭಕ್ತಿ ಕಾರಕ ಯಾವುದಪ್ಪ ಅಂದರೆ ಕರ್ತೃ, ಕರ್ಮ, ಕರ್ಣ, ಸಂಪ್ರದಾನ ಮತ್ತು ಅಪಾದಾನ ಅಂತಕ್ಕಂಥದ್ದು ಏನಪ್ಪ ಅಂದರೆ ಪಂಚಮಿಯ ವಿಭಕ್ತಿ ಪ್ರತ್ಯಯ ಆಗಿರ್ತಕ್ಕಂಥದ್ದು. ಇನ್ನು ಪ್ರಶ್ನೆ ಸಂಖ್ಯೆ ಯಾವುದಪ್ಪ ಅಂದರೆ 5ನೇ ಪ್ರಶ್ನೆ ಸಂಖ್ಯೆಗೆ ನಾವು ಹೋಗೋಣ. 5ನೇ ಪ್ರಶ್ನೆ ಸಂಖ್ಯೆ ಯಾವುದಪ್ಪ ಅಂದರೆ ಇಲ್ಲಿ ಹೋಲಿಸಿ ಸರಿ ಹೊಂದಾಣಿಕೆಯ ಸಂಕೇತಗಳನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ. ಅಂದರೆ A ಪಟ್ಟಿ ಮತ್ತು B ಪಟ್ಟಿ ಅಂತಕ್ಕಂಥದ್ದು, A ಪಟ್ಟಿಯಲ್ಲಿ ಕೃತಿಗಳಿವೆ, ಅದನ್ನು ಬರೆದವರು ಯಾರಪ್ಪ ಅನ್ನೋದನ್ನು B ಪಟ್ಟಿಯಲ್ಲಿರ್ತಕ್ಕಂಥದ್ದು. ಇನ್ನು ಸಂಕೇತಗಳನ್ನು A ಯಾವುದು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಇಲ್ಲಿ ಜಾನಪದ ಸ್ವರೂಪ ಅಂತಕ್ಕಂಥದ್ದು ಯಾರ ಕೃತಿಯಾಗಿರ್ತಕ್ಕಂಥದ್ದು ಅಂತ ಕೇಳಿದ್ರೆ ಇಲ್ಲಿ ನೋಡಿರಿ ನೀವು, ಜಾನಪದ ಸ್ವರೂಪ, ಲೋಕಗೀತೆಗಳು, ಮಲ್ಲಿಗೆ ದಂಡೆ, ಹುಟ್ಟಿದ ಹಳ್ಳಿಯ ಹಾಡು ಅಂತಕ್ಕಂಥದ್ದು ಈ ಕಡೆ ಕೃತಿಗಳಿವೆ. ಇಲ್ಲಿ ಜಾನಪದ ಸ್ವರೂಪ ಅಂತಕ್ಕಂಥದ್ದು ಏನಪ್ಪ ಅಂದರೆ ಹಾಮಾನಾಯಕರು ಬರೆದಿರ್ತಕ್ಕಂಥ ಒಂದು ಕೃತಿ. ನೋಡಿರಿ, ಜಾನಪದ ಕೃತಿ ಯಾವುದಪ್ಪ ಅಂದರೆ ಹಾಮಾನಾಯಕರು. ಇನ್ನು ಲೋಕಗೀತೆಗಳು ಅಂತಕ್ಕಂಥದ್ದು ಬರೆದವರು ಯಾರಪ್ಪ ಅಂದರೆ ಲೋಕಗೀತೆಗಳು ಬರೆದವರು BS ಗದಗಿಮಠ ಅವರು ಲೋಕಗೀತೆಗಳು ಬರೀತಾರೆ. ಇನ್ನು ಮಲ್ಲಿಗೆ ದಂಡೆ ಅರ್ಚಕ B ರಂಗಸ್ವಾಮಿ ಅವರು ಬರೀತಾರೆ. ಅಲ್ಲ ಮಲ್ಲಿಗೆ ದಂಡೆ ಯಾರು ಬರ್ತಾರಪ್ಪ ಅಂದರೆ ಕಾಪ್ಸೆ ರೇವಪ್ಪನವ್ರು ಬರೀತಾರೆ. ಹುಟ್ಟಿದ ಹಳ್ಳಿಯ ಹಾಡು ಅಂತಕ್ಕಂಥದ್ದು ಅರ್ಚಕ B ರಂಗಸ್ವಾಮಿ ಅವರು ಬರೀತಾರೆ. ಅಂದರೆ 2 ನೇರವಾಗಿರ್ತಕ್ಕಂಥ ಉತ್ತರ ಇವೆ. ಆದರೆ ಇಲ್ಲಿ Cಗೆ 4ನೇ ಉತ್ತರ, Dಗೆ 3ನೇ ಉತ್ತರ. ಅಂದರೆ ಇಲ್ಲಿ D ಅಂತಕ್ಕಂಥ ಉತ್ತರ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಇನ್ನಿಯೇ ಪ್ಯೂರಿಲಿ ಓರಲ್ ಕಲ್ಚರ್ ಎವ್ರಿಥಿಂಗ್ ಈಸ್ ಫ್ಲೋಕ್ಲೋರ್ ಅಂತಕ್ಕಂಥದ್ದೊಂದು ಎಂದು ಹೇಳಿದ ವಿದ್ವಾಂಸ ಯಾರು ಅಂತ ಕೇಳಿದ್ದಾರೆ. ಈ ರೀತಿ ಹೇಳಿದವರು ಯಾರು ಅಂತಪ್ಪ ಅಂದರೆ BA ಬಾಟ್ಕಿನ್ ಅವರು ಏನು ಮಾಡ್ತಾರಪ್ಪ ಅಂದರೆ ಈ ವಾಕ್ಯವನ್ನು ಹೇಳಿರ್ತಕ್ಕಂಥದ್ದು. ಇಲ್ಲಿ B ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ನೋಡಿರಿ, ಇದು ಜಾನಪದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಭಾಳಷ್ಟು ಕೇಳಿರ್ತಾರೆ. ಲಿಂಗದೇವರ ಹಳೆ ಮನೆಯವರು ಚಿಕ್ಕ ದೇವ ಭೂಪ, ನೋಡಿರಿ, ಚಿಕ್ಕ ದೇವ ಭೂಪ ನಾಟಕದಲ್ಲಿ ಈ ಕೆಳಗಿನ ಯಾವ ಜಾನಪದ ಕಲಾವಿದರನ್ನು ಬಳಸಲಾಗಿದೆ ಅಂತ ಕೇಳಿದರೆ ಇಲ್ಲಿ ಚಿಕ್ಕ ದೇವ ಭೂಪ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗಿರಬೇಕು. ಇದು ಕಂಸಾಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಸಾಳೆಯವರನ್ನು ಜನಪದ ಕಲಾವಿದರನ್ನು ಚಿಕ್ಕ ದೇವಭೂಪ ಅಂತಕ್ಕಂಥ ಒಂದು ನಾಟಕದಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು. ಇವಿಷ್ಟೆಲ್ಲ ಕ್ವಶನ್ಗಳು ಸುಮಾರು ಒಂದು 50% ಕ್ವಶನ್ಗಳು ಏನಪ್ಪ ಅಂದರೆ ರಾಜಪ್ಪ ದಳವಾಯಿ ಬುಕ್ದಿಂದ ಏನಪ್ಪ ಅಂದರೆ ಆಯ್ಕೆ ಮಾಡಿರ್ತಕ್ಕಂಥದ್ದು. ರಾಜಪ್ಪ ದಳವಾಯಿ ಬುಕ್ಕದಲ್ಲಿ ಒಂದು 50 ಪ್ರಶ್ನೆಗಳು ಏನಪ್ಪ ಅಂದರೆ ಈ ಕೆಸೆಟ್ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು.
ನೋಡಿರಿ ಎ ಪಟ್ಟಿ ಬಿ ಪಟ್ಟಿ ಸರಿ ಹೊಂದಾಣಿಕೆಯ ಸಂಕೇತಗಳನ್ನು ಕೇಳಿದ್ದಾರೆ. ಇನ್ನು ಜಾಕೋಬ್ ಗ್ರೀಮ್ಸ್ ಅವರು ಏನಪ್ಪ ಅಂದರೆ ಜರ್ಮನಿಯವರು. ಜಾಕೋಬ್ ಗ್ರೀಮ್ಸ್ ಎಲ್ಲಿಯವರಪ್ಪ ಅಂತ ಕೇಳಿದ್ರೆ ನಾವು ಜರ್ಮನಿಯವರು ಏನಪ್ಪ ಅಂದರೆ ಜಾಕೋಬ್ ಗ್ರೀಮ್ಸ್ ಅವರು ಜರ್ಮನಿಯವರು. ಜೂಲಿಯಸ್ ಶಾಕ್ ಅವರು ಏನಪ್ಪ ಅಂದರೆ ಫಿನ್ಲ್ಯಾಂಡ್ದವರು. ವಿಲಿಯಂ ಜೆ ಥಾಮ್ಸ್ ಅವರು ಏನಪ್ಪ ಅಂದರೆ ವಿಲಿಯಂ ಜೇಮ್ಸ್ ಥಾಮ್ಸ್ ಅವರು ಎಲ್ಲಿಯವರಪ್ಪ ಅಂದರೆ ಇವರು ಇಂಗ್ಲೆಂಡ್ದವ್ರು ಇವರು. ಇನ್ನು ಉಳಿದವ್ರು ಯಾರಪ್ಪ ಅಂದರೆ ಇವರು ನೇರವಾಗಿರ್ತಾರೆ. ಎಡ್ವರ್ಡ್ ಬರ್ನಾರ್ಡ್ ಟೈಲರ್ ಅವರು ಏನಪ್ಪ ಅಂದರೆ ಅಮೇರಿಕದವರು. ಹಾಗಾದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಎ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಪ್ರಶ್ನೆ ಸಂಖ್ಯೆ 9 ನೋಡ್ತಾ ಬರೋಣ. ಕರ್ನಾಟಕದಲ್ಲಿ ಜಾನಪದ ಅಧ್ಯಯನಕ್ಕೆ ಕೊಡುಗೆ ನೀಡಿದ ಪಾಶ್ಚಾತ್ಯ ವಿದ್ವಾಂಸರು ಮತ್ತು ಅವರು ರಚಿಸಿರ್ತಕ್ಕಂಥ ಕೃತಿಗಳನ್ನು ಜೋಡಿ ನೀಡ್ಯಾರ. ಇಲ್ಲಿ ತಪ್ಪಾಗಿರ್ತಕ್ಕಂಥ ಜೋಡಿಯನ್ನು ನಾವು ಕಂಡುಹಿಡಬೇಕಾಗಿದೆ. ದ ಫ್ಲೋಕ್ ಸಾಂಗ್ಸ್ ಆಫ್ ಸೌತರ್ನ್ ಇಂಡಿಯಾ ಅಂತಕ್ಕಂಥದ್ದು ಚಾರ್ಲ್ಸ್ ಇ ಗ್ರೇವರ್ ಅವರು ಬರೆದಿರ್ತಕ್ಕಂಥದ್ದು, ಇದು ಸರಿಯಾಗಿದೆ. ಓಲ್ಡ್ ಡೆಕ್ಕನ್ ಡೇಸ್ ಅಂತಕ್ಕಂಥದ್ದು ಮೇರಿ ಪೇರಿ ಅವರು ಬರೆದಿರ್ತಕ್ಕಂಥದ್ದು, ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ಹಿಂದೂ ಮ್ಯಾನರ್ಸ್ ಕಸ್ಟಮ್ಸ್ ಆ್ಯಂಡ್ ಸಿಮ್ರಿಯನ್ಸ್ ಅಂತಕ್ಕಂಥದ್ದು ಅವೇ ದುಬೈ ಅವರು ಬರೆದಿರ್ತಕ್ಕಂಥದ್ದು, ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ಕ್ಯಾಂಡ್ರೀಸ್ ಫ್ಲಾಕ್ ಸಾಂಗ್ ಅಂತಕ್ಕಂಥದ್ದು ಫರ್ಡಿನಾಂಡ್ ಕಿಟಲ್ ಅವರು ಬರೆದಿರ್ತಕ್ಕಂಥದ್ದಲ್ಲ, ಇದು ತಪ್ಪಾಗಿರ್ತಕ್ಕಂಥದ್ದು. ಆಯ್ಕೆ ಡಿ ಏನಾಗಿದೆಪ್ಪ ಅಂದರೆ ತಪ್ಪಾಗಿರ್ತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಯಾವಪ್ಪ ಅಂದರೆ ಆಯ್ಕೆ ಡಿ. ಇನ್ನು ವೇರಿಯರ್ ಎಲ್ವಿನ್ ಆದಿವಾಸಿ ಜನಾಂಗದವರೊಂದಿಗೆ ತಮ್ಮ ಅನುಭವಗಳನ್ನು ಕುರಿತು ಬರೆದಿರ್ತಕ್ಕಂಥ ಇಂಗ್ಲೀಷ್ ಕೃತಿಯನ್ನು ಗಿರಿಜನ ಪ್ರಪಂಚ ಎಂಬ ಹೆಸರಿನಿಂದ ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥ ಕನ್ನಡದ ಜಾನಪದ ವಿದ್ವಾಂಸ ಯಾರು ಅಂತ ಕೇಳಿದ್ದಾರೆ. ನೋಡಿರಿ, ಗಿರಿಜನ ಅಂತಕ್ಕಂಥ ಪ್ರಪಂಚ ಅಂತಕ್ಕಂಥ ಇಂಗ್ಲೀಷ್ ಕೃತಿಯನ್ನು ಏನು ಮಾಡ್ತಾರಪ್ಪ ಅಂದರೆ ಅದನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡ್ತಾರೆ. ಆ ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರಪ್ಪ ಅಂದರೆ ಎಚ್.ಎಲ್. ನಾಗೇಗೌಡರು ಏನು ಮಾಡ್ತಾರಪ್ಪ ಅಂದರೆ ಇದನ್ನು ಗಿರಿಜನ ಪ್ರಪಂಚ ಅಂತಕ್ಕಂಥ ಒಂದು ಹೆಸರಿನಿಂದ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಇನ್ನು ಫಿನ್ಲ್ಯಾಂಡಿನ ಜಗತ್ ಪ್ರಸಿದ್ಧ ಫ್ಲೋಕ್ಲೋರ್ ಫೆಲೋ ಅಂತಕ್ಕಂಥ ಪ್ರಶಸ್ತಿಗಳಿಂದ ಪಡೆದಿರ್ತಕ್ಕಂಥ ಜಿ.ಸಿ.ಎಂ. ಪರಮಶಿವರವರ ಕೆಳಗಿನ ಯಾವ ಕೃತಿ ರಚಿತವಾಗಿಲ್ಲ. ನೋಡಿ, ಫ್ಲೋಕ್ಲೋರ್ ಪ್ರಶಸ್ತಿ ಗಳಿಸಿರ್ತಕ್ಕಂಥ ಕೃತಿಗಳು ಯಾವ ರಚನೆಯಾಗಿಲ್ಲ ಅಂತ ಕೇಳ್ತಾರೆ. ಅಂದರೆ ಪರಮಶಿವರಿಂದ ರಚನೆ ಆಗಲಾರ್ದಿರ್ತಕ್ಕಂಥ ಕೃತಿಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಪಿರಿಯಾಪಟ್ಟಣದ ಕಾಳಗ, ನೋಡಿರಿ, ಪಿರಿಯಾಪಟ್ಟಣದ ಕಾಳಗ ಅಂತಕ್ಕಂಥದ್ದು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಇವರು ಪರಮಶಿವ ರಚನೆ ಮಾಡಿರ್ತಕ್ಕಂಥದ್ದು. ಇನ್ನು 2 ಜನಪದ ಖಂಡಕಾವ್ಯಗಳು ಕೂಡ ಅವರು ರಚನೆ ಮಾಡಿದ್ದಾರೆ. ಅದೇ ರೀತಿ ಕಿನ್ನರ ಜೋಗಿಗಳು ಅಂತಕ್ಕಂಥದ್ದು ಏನಪ್ಪ ಅಂದರೆ ರಚನೆ ಮಾಡಿದ್ದಾರೆ. ಆದರೆ ಗುಮ್ಮಟ ಪದಗಳು ಅಂತಕ್ಕಂಥದ್ದು ರಚನೆ ಮಾಡಿಲ್ಲ. ಅದೇ ರೀತಿ ಬಬ್ರುವಾಹನ ವಿಜಯ ಕೂಡ ಏನಪ್ಪ ಅಂದರೆ ಅವರು ರಚನೆ ಮಾಡಿಲ್ಲ. ಜಾನಪದ ವೀರಕಾವ್ಯಗಳು ಅಂತಕ್ಕಂಥದ್ದು ಏನಪ್ಪ ಅಂದರೆ ಅವರು ರಚನೆಯನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಆಯ್ಕೆ ಯಾವುದಪ್ಪ ಸರಿಯಾಗಪ್ಪ ಅಂದರೆ ಆಯ್ಕೆ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. 4 ಮತ್ತು 5ನೇ ಉತ್ತರಗಳು ಏನಾಗ್ಯಪ್ಪ ಅಂದರೆ ಪರಮಶಿವರವರ ಕೃತಿ ಆಗಿರುವುದಿಲ್ಲ. ಅದಕ್ಕಾಗಿ ಆಯ್ಕೆ 1 ಏನಪ್ಪ ಅಂದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು 12ನೇ ಪ್ರಶ್ನೆಗೆ ಬರೋಣ ನಾವು. 12ನೇ ಪ್ರಶ್ನೆಯಲ್ಲಿ ಯಾವ ಜೋಡಿ ತಪ್ಪಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದ್ದಾರೆ. ವಿರಾಮೋ ಯತಿಯಂ ಜಯದೇವ್ ಅವರು ಬರೆದಿರ್ತಕ್ಕಂಥದ್ದು, ವಾಗ್ವಿರಾಮೋ ಯತಿ ಜಯಕೀರ್ತಿಯವರು, ಯತಿ ಎಂಬಂದು ಉಶಿರ್ತಾಳಂ ಅಂತಕ್ಕಂಥದ್ದು ನಾಗವರ್ಮನು, ಸ್ರವೋ ವಿರಾಮೋ ಯತಿ ಹೇಮಚಂದ್ರ ಅಂತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಯತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಾಕ್ಯಗಳನ್ನು ಯಾವುದು ತಪ್ಪಾಗಿದೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಇಲ್ಲಿ ಯತಿ ಇದು ನಾಗವರ್ಮ ಹೇಳಿರ್ತಕ್ಕಂಥದ್ದಲ್ಲ. ಯತಿರಂಬನ್ ಉಶಿರ್ತಾಳಂ ಅಂತಕ್ಕಂಥದ್ದು ನಾಗಚಂದ್ರ ಹೇಳಿರ್ತಕ್ಕಂಥ ಒಂದು ಕೃತಿ ಇದು ಆ ಹೇಳಿಕೆ. ಈ ಹೇಳಿಕೆ ತಪ್ಪಾಗಿರ್ತಕ್ಕಂಥ ಸಿ ಆಯ್ಕೆ ಏನಪ್ಪ ಅಂದರೆ ತಪ್ಪಾಗಿರ್ತಕ್ಕಂಥದ್ದು. ಇನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಇಲ್ಲಿ ಸಂಕೇತಗಳನ್ನು ನೀಡಿದರೆ ಯಾವುದು ಸಂಕೇತ? ಶಾರ್ದೂಲ ವಿಕ್ರೀಡಿತ ಖ್ಯಾತ ಕರ್ನಾಟಕ ವೃತ್ತಗಳ ಒಂದು ಅಕ್ಷರಗಳನ್ನು ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಎಷ್ಟು ಅಕ್ಷರಗಳಿವೆ, ಮತ್ತೇವ ವಿಕ್ರೀಡಿತದಲ್ಲಿ ಎಷ್ಟು ಅಕ್ಷರಗಳಿವೆ, ಮಹಾಸದ್ಗರದಲ್ಲಿ ಎಷ್ಟಿವೆ, ಸದ್ಗರದಲ್ಲಿ ಎಷ್ಟಿವೆ ಅಂತಕ್ಕಂಥದ್ದು ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ನಾವು ಏನು ಮಾಡ್ಬೋದಪ್ಪ ಅಂದರೆ ಒಂದು ನಮಗೆ ಗೊತ್ತಿತ್ತಂದರೆ ನಾವು ಆರಾಮಾಗಿ ಏನು ಮಾಡ್ಬೋದು, ಉತ್ತರವನ್ನು ಹಾಕ್ಬೋದು ಅಂತಕ್ಕಂಥದ್ದು. ಇಲ್ಲಿ ಒಂದನೇದಕ್ಕೆ ಏನಪ್ಪ ಅಂದರೆ ಶಾರ್ದೂಲ ವಿಕ್ರೀಡಿತ ಅಂತಕ್ಕಂಥದ್ದು ಏನಪ್ಪ ಅಂದರೆ 19 ಅಕ್ಷರಗಳಿಂದ ಕೂಡಿರ್ತಕ್ಕಂಥದ್ದು. ಇನ್ನು ಮಧ್ಯಮ ವಿಕ್ರೀಡಿತ ಏನಪ್ಪ ಅಂದರೆ 20 ಅಕ್ಷರಗಳಿಂದ ಕೂಡಿದ್ದು. ಸದ್ಗರ ಏನಾಗಿದೆಪ್ಪ ಅಂದರೆ ಸದ್ಗರ 21 ಅಕ್ಷರಗಳಿಂದ ಕೂಡಿದ್ದು, ಮಹಾಸದ್ಗರ 22 ಅಕ್ಷರಗಳಿಂದ ಕೂಡಿದ್ದು. ನೋಡಿರಿ, ಎ 1, ಬಿ 2, ಸಿ 4, ಡಿ 3 ಅಂತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ಸಿ ಉತ್ತರ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಬಂದಂ ಬಂದಂ ದೇವರ ದೇವಂ, ಬಂದಂ ಬಂದಂ ಗಂಡಂ ದೇವಂ ಅಂತಕ್ಕಂಥ ಈ ಮೇಲಿನ ಸಾಲುಗಳು ಯಾವ ರಗಳಿಗೆ ಉದಾಹರಣೆಯಾಗಿವೆ ಅಂತ ಕೇಳಿದರೆ ಇದು ಮಂದಾನೀಲ ರಗಳೇ. ನೋಡಿ, ಯಾವುದು ಮಂದಾನೀಲ ರಗಳಿಗೆ ಏನಾಗಿರ್ತಕ್ಕಂಥದ್ದು ಉದಾಹರಣೆಯಾಗಿರ್ತಕ್ಕಂಥದ್ದು. ಇಲ್ಲಿ ಸರಿಯಾಗಿದ್ದ ಹೊಂದಾಣಿಕೆ ಜೋಡಿಯನ್ನು ನಾವು ಹೇಳಬೇಕಾಗಿದೆ. ಭೀಮಕವಿಯ ಬಸವ ಪುರಾಣ ಯಾವ ಷಟ್ಪದಿಯಲ್ಲಿದೆಪ್ಪ ಅಂದರೆ ಭಾಮಿನಿ ಷಟ್ಪದಿಯಲ್ಲಿ ಇದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಇಲ್ಲಿ ಭಾಮಿನಿ ಷಟ್ಪದಿಯಲ್ಲಿ
ಸರಿಯಾಗಿದೆ. ಇದು ಭಾಮಿನಿ ಷಟ್ಪದಿಯಲ್ಲಿ ಅಂದರೆ ಸರಿಯಾಗಿದೆ. ಚಾಮರಸ ಪ್ರಭುಲಿಂಗ ಲೀಲೆ ಇದು ಕೂಡ ಏನಪ್ಪ ಅಂದರೆ ತಪ್ಪಾಗಿರ್ತಕ್ಕಂಥದ್ದು. ಯಾವುದು? ಇದು ಉದ್ಗಂಡ ಷಟ್ಪದಿಯಲ್ಲಿಲ್ಲ. ಲಕ್ಷ್ಮೀಶನ ಜೈಮಿನಿ ಭಾರತ ಏನಪ್ಪ ಅಂದರೆ ವಾರ್ಧಕ ಷಟ್ಪದಿಯಲ್ಲಿ ಇರ್ತಕ್ಕಂಥದ್ದು, ಇದು ಸರಿಯಾಗಿದೆ. ಕುಮಾರವ್ಯಾಸನ ಭಾರತ ಕಥಾ ಮಂಜರಿ ಅಂತಕ್ಕಂಥದ್ದು ಶರ ಷಟ್ಪದಿಯಲ್ಲಿ ತಪ್ಪ. ಎರಡೂ ತಪ್ಪಾಗಿದ್ದು 1 ಮತ್ತು 3 ಏನಾಗಿದೆಪ್ಪ ಅಂದರೆ ಸರಿಯಾಗಿದೆ. ಕಾರಣ ಇದನ್ನು ಸಿ ಆಯ್ಕೆ ಸರಿಯಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ ನಾವು ನೋಡ್ತಾ ಬರೋಣ. 16ನೇ ಒಂದು ಪ್ರಶ್ನೆ ಸಂಖ್ಯೆ. ಹಸ್ತಪ್ರತಿಗಳ ಸಂಗ್ರಹ ಸಂಪಾದನಕ್ಕಾಗಿ 1891ರಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಕನ್ನಡದ ಮೊದಲ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಇದು ನಾಗಚಂದ್ರನ ಪಂಪ ಪುರಾಣ ಅಂತಕ್ಕಂಥದ್ದು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದೊಂದು PhD ಮಹಾಪ್ರಬಂಧ. ಇದು ಯಾರ ಮಹಾಪ್ರಬಂಧ ಅಂತ ಕೇಳಿದ್ದಾರೆ. ಇದು PhD ಮಹಾಪ್ರಬಂಧ ಯಾರ್ದಂದರೆ ಡಾಕ್ಟರ್ MM ಕಲಬುರ್ಗಿಯವರಿಗೆ ಏನಪ್ಪ ಅಂದರೆ PhD ಪಡೆದಿರ್ತಕ್ಕಂಥ ಮಹಾಪ್ರಬಂಧದ ಹೆಸರು ಯಾವುದಪ್ಪ ಅಂದರೆ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ ಸಂಖ್ಯೆ 18. ಇಲ್ಲಿ ಕನ್ನಡ ಛಂದೋಚಿಂತನೆಯ ಕುರಿತಾದ ಕೃತಿಗಳು ಮತ್ತು ಕರ್ತೃಗಳ ಪಟ್ಟಿ ನೀಡಲು ಸರಿಯಾಗಿ ಹೊಂದಾಣಿಕೆಯಾಗದ ಜೋಡಿಯನ್ನು ಹೊಂದಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಕನ್ನಡ ಛಂದಸ್ಸು ಅಂತಕ್ಕಂಥದ್ದು ಏನಪ್ಪ ಅಂದರೆ ಕರ್ನಾಟಕ ಛಂದೋಬದಿ ಅಂತಕ್ಕಂಥದ್ದಪ್ಪ ಅಂದರೆ DS ಕರ್ಕಿ ಅವರು ಏನು ಮಾಡಿರ್ತಕ್ಕಂಥದ್ದು. ಅದು ನನ್ನ ಅನಿಸಿಮಟ್ಟಿಗೆ ಇದು ತಪ್ಪಾಗಿರ್ಬೋದು ಅಂತಕ್ಕಂಥದ್ದು. ಇದು ಸ್ಟಾರ್ ಆಗಿರಲಿ. ಪ್ರಾಚೀನ ಕರ್ನಾಟಕದ ಒಂದು ಪ್ರಸಿದ್ಧ ವಿಶ್ವಕೋಶವಾದ ಮಾನಸೋಲ್ಲಾಸವನ್ನು ಯಾರು ರಚಿಸಿದ್ದಾರಪ್ಪ ಅಂದರೆ ಅದು 3ನೇ ಸೋಮಸರ ಏನಪ್ಪ ಅಂದರೆ ಈ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು. ಇನ್ನು ಈ ಕೆಳಗಿನ ಯಾವ ವಿದ್ವಾಂಸರು ಹಸ್ತಪ್ರತಿಯನ್ನು ಪ್ರಥಮ ದರ್ಜೆ, ದ್ವಿತೀಯ ದರ್ಜೆ, ತೃತೀಯ ದರ್ಜೆ, ಚತುರ್ಥಿ ದರ್ಜೆ ಅಂತಕ್ಕಂಥ ಹಸ್ತಪ್ರತಿಗಳನ್ನು ವರ್ಗೀಕರಿಸಿದವರು ಯಾರಪ್ಪ ಅಂದರೆ DL ನರಸಿಂಹಾಚಾರ್ಯ ಏನಪ್ಪ ಅಂದರೆ ಇದನ್ನು ವರ್ಗೀಕರಿಸಿರ್ತಕ್ಕಂಥದ್ದು. ಇನ್ನು ಪ್ರಶ್ನೆ ಸಂಖ್ಯೆ 21. ಪ್ರಶ್ನೆ: ಸುಮಾರು 25 ಕೃತಿಗಳನ್ನು ಸಂಪಾದಿಸಿ ಕನ್ನಡ ಸಾರಸ್ವತೋಲೋಕಕ್ಕೆ ಮಹತ್ವದ ಕೊಡುಗೆ ನೀಡಿದ ವಚನದ ಪಿತಾಮಹ ಪಬು ಹಳಕಟ್ಟಿಯವರು ಈ ಕೆಳಗಿನ ಯಾವ ಕೃತಿ ಸಂಪಾದಿಸಲ್ಪಟ್ಟಿಲ್ಲ ಅಂತಕ್ಕಂಥದ್ದು ಕೇಳಿದರೆ ಶೂನ್ಯ ಸಂಪಾದನೆ ಪಬು ಹಳಕಟ್ಟಿದ್ದು ಕರೆಕ್ಟದ. ಗದಾ ಇದ್ದಂ ಸಂಗ್ರಹ ಕರೆಕ್ಟದ. ಇಲ್ಲಿ ಮೋಳಿಗೆ ಮಾರಯ್ಯನ ವಚನಗಳು ಏನಪ್ಪ ಅಂದರೆ ಇದು ಅವರು ಸಂಪಾದನೆ ಮಾಡಿರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು. ಕನ್ನಡ ವಿಭಕ್ತಿ ಪ್ರತ್ಯಯಗಳು ಅಂತ ಕೇಳಿದ್ದಾರೆ. ಇಲ್ಲಿ ಕನ್ನಡದ ವಿಭಕ್ತಿ ಪ್ರತ್ಯಯಗಳು ಯಾವುವು ಅಂತಕ್ಕಂಥದ್ದು. ಇಲ್ಲಿ 1 ಮತ್ತು 3 ಏನಪ್ಪ ಅಂದರೆ 3 ಮತ್ತು 4 ಸರಿಯಾಗಿರ್ತಕ್ಕಂಥದ್ದು. ಇನ್ನು ಜಾನಪದ ಕ್ಷೇತ್ರ ಕಾರ್ಯನಿರ್ವಹಿಸಬೇಕಾದ ಅರ್ಹತೆಗಳು ಅಂತ ಕೇಳಿದರೆ ಜಾನಪದ ಆ ಕ್ಷೇತ್ರದ ಪ್ರಾಥಮಿಕ ತಿಳುವಳಿಕೆಯಾಗಿರಬೇಕು. ಆಧುನಿಕ ಉಡುಗೆ ತೊಡುಗೆಯಲ್ಲ. ಅಪಾರ ಹಳೆಗನ್ನಡದ ಪಾಂಡಿತ್ಯವನ್ನು ಹೊಂದಿರಬೇಕು. ಮತ್ತು ಅಪಾರ ಹಳೆಗನ್ನಡ ಪಾಂಡಿತ್ಯ ವೈಜ್ಞಾನಿಕ ಉಪಕರಣಗಳ ಬಳಕೆಯನ್ನು ಮಾಡಿರಬೇಕು. ಜಾನಪದ ಕಾರ್ಯನಿರ್ವಹಿಸಬೇಕಾದ ಕಾರ್ಯಕರ್ತನಾಗಿರಬೇಕಾದ ಅರ್ಹತೆಗಳು. ಇಲ್ಲಿ 1 ಮತ್ತು 2 ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಕಾವ್ಯಮೀಮಾಂಸರ ಕಾಲಾಂಕದಲ್ಲಿ ಬರೆಯಿರಿ ಅಂದರೆ 25ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಭರತ, ದಂಡಿ, ರುದ್ರಟ, ಕುಂತಕ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥದ್ದು. ಇನ್ನು ಏನಪ್ಪ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಕಾಲಾನುಕ್ರಮದಲ್ಲಿ ಅಂತ ಕೇಳಿದರೆ ಕುವೆಂಪು, ರಂಶ್ರೀ ಮಗಳಿ, ದ ರಾ ಬೇಂದ್ರೆ ಇರತಕ್ಕಂಥದ್ದು. B ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ 27ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಕಾವ್ಯಕಲ್ಪನೆ ಚಿದಾನಂದ ಮೂರ್ತಿಯವರು ಏನಾಗಿರ್ತಕ್ಕಂಥದ್ದು ಇದು ತಪ್ಪಾಗಿರ್ತಕ್ಕಂಥದ್ದು. ಹೊಂದಾಣಿಕೆಯಾಗಿದೆ, ಸರಿಯಾಗಿ ಇಲ್ಲಿ ಉತ್ತರ ಕೆಳಗಿರ್ಬೇಕಲ್ಲ. ಇಲ್ಲವಲ್ಲ. 27ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ 1 ಮತ್ತು 2 ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಇನ್ನು 28ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಈ ಮೇಲಿನ 2 ಏನಪ್ಪ ಅಂದರೆ ಆತ್ಮಕಥನ ಆಗಿರ್ತಕ್ಕಂಥದ್ದು. ಇವೆರಡೂ ಪ್ರಬಂಧ ಆಗಿರೋ ಕಾರಣ
ಡಿ ಆಯ್ಕೆ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಶಬ್ದಾರ್ಥ ಸಂಹಿತ ಕಾವ್ಯ ಭಾಮ ಹೇಳಿರ್ತಕ್ಕಂಥದ್ದು ಸರಿಯಾಗಿದೆ. ಇನ್ನು ವ್ಯಭಿಚಾರಿ ವಿವಾಹ ಸಂಯೋಗದ ನಿಷ್ಪತ್ತಿ ಅಂತಕ್ಕಂಥ ಇದು ಸರಿಯಾಗಿರುತ್ತೆ ಕಾರಣ 1 ಮತ್ತು 3 ಏನಪ್ಪ ಅಂದರೆ ಇಲ್ಲಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ತದ್ಭವ ರೂಪ ಕೇಳಿದ್ದಾರೆ. ತದ್ಭವ ರೂಪದಲ್ಲಿ ಆಕಾರ ಮತ್ತು ಬೆನಕ ಅಂತಕ್ಕಂಥದ್ದು 2 ಸರಿಯಾಗಿರ್ತಕ್ಕಂಥ ಕಾರಣ ಆಯ್ಕೆ ಸಿ 3 ಸರಿಯಾಗಿರ್ತಕ್ಕಂಥದ್ದು. ಭಾಮನ ಕಾವ್ಯ ತತ್ವದ ಹೇಳಿಕೆಗಳಲ್ಲಿ ಯಾವುದು ವ್ಯತಿರಿಕ್ತವಾಗಿದೆ ನೋಡ್ರಿ, ಪ್ರಶ್ನೆಯನ್ನು ಸರಿಯಾಗಿ ಓದ್ಕೋಬೇಕು. ವ್ಯತಿರಿಕ್ತವಾಗಿದೆ ಅಂದಾಗ ಕಾವ್ಯಕ್ಕೆ ಆತ್ಮಸ್ವರೂಪವಾದ ಅಂಶವೊಂದುಂಟೆ ಅಂತಕ್ಕಂಥದ್ದು ಮೊದಲು ಹೇಳಿದವನು ಇವ ಅಲ್ಲ, ಅದಕ್ಕಾಗಿ ಇದು ಭಾಮನ ಕಾವ್ಯಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥದ್ದು. ಇನ್ನು ಆಯ್ಕೆ 33ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ 3 A3 B4 C1 D2 ಅಂತಕ್ಕಂಥದ್ದು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಔಚಿತ್ಯ ತತ್ವವನ್ನು ಪ್ರತಿಪಾದಿಸಿದ್ರು ಯಾರಪ್ಪ ಅಂದರೆ ಈ 3 ಜನ ಕುಂತುಕ, ಅಭಿನವ ಭುಕ್ತ ಮತ್ತು ಭಟ್ಟಲೊಲ್ಲಟ ಏನಪ್ಪ ಅಂದರೆ ಔಚಿತ್ಯ ತತ್ವದ ಪ್ರತಿಪಾದಕರಾಗಿರ್ತಕ್ಕಂಥ ಲಾಕ್ಷಣಿಕರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಕೆಥಾರ್ಸಿಸ್ಸನ್ನು ಪರಿಕಲ್ಪನೆಗೆ ಸಾಮಾನ್ಯವಾಗಿರ್ತಕ್ಕಂಥ ಭಾರತೀಯ ಪರಿಕಲ್ಪನೆ ಯಾವುದಪ್ಪ ಅಂದರೆ ರಸ ಸಿದ್ಧಾಂತ. ಇನ್ನು ಕುಲ್ರೀಜ್ ಅವರ ಕಾವ್ಯ ಪರಿಕಲ್ಪನೆಗಳಪ್ಪ ಅಂದರೆ ಫ್ಯಾನ್ಸಿ ಮತ್ತು ಇಮ್ಯಾಜಿನೇಷನ್ ಅಂತಕ್ಕಂಥವು 2 ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಆಯ್ಕೆ 2 ಮತ್ತು 3. ಇಲ್ಲಿ 9ನೇ ಶತಮಾನದಲ್ಲಿ 3, 10ನೇ ಶತಮಾನದಲ್ಲಿ ಚಂಪು, 12ನೇ ಶತಮಾನದಲ್ಲಿ ವಚನ, 14ನೇ ಶತಮಾನದಲ್ಲಿ ಷಟ್ಪದಿ ಅಂತಕ್ಕಂಥದ್ದು D2 ಇದು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅಂತಕ್ಕಂಥದ್ದನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರಪ್ಪ ಅಂದರೆ SG ನರಸಿಂಹಾಚಾರ್ಯ ಏನು ಮಾಡ್ತಾರಪ್ಪ ಅಂದರೆ ಇದನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಅಂಶ ಷಟ್ಪದಿಯ ಮೊದಲ ಅರ್ಧದಲ್ಲಿ ಬರುವ ಗಣಗಳ ವಿನ್ಯಾಸ ಯಾವುದಪ್ಪ ಅಂತ ಕೇಳಿದ್ರೆ 6 ವಿಷ್ಣುಗಣಗಳು 1 ರುದ್ರಗಣ ಏನಪ್ಪ ಅಂದರೆ ಬರ್ತದೆ ಅಂತಕ್ಕಂಥದ್ದು. ಇನ್ನು ಹಳೆಗನ್ನಡದ ದೇಗುಲಮಾನ್ ಮತ್ತು ನಡುಗನ್ನಡದಲ್ಲಿ ದೇಗುಲಮನ್ ಅಂತ ಹೊಸಗನ್ನಡದಲ್ಲಿ ದೇವಾಲಯವನ್ನು ಅಂತಕ್ಕಂಥದ್ದಾಗ್ತದೆ. ಇದು ಸರಿಯಾಗಿರ್ತಕ್ಕಂಥದ್ದು. ಇನ್ನು ಭಾಷಿಕ ವ್ಯತ್ಯಾಸಗಳನ್ನು ರೇಖೆಯ ಮುಖಾಂತರ ತೋರಿಸುವ ಘಟಕ ಯಾವುದಪ್ಪ ಅಂದರೆ ಭಾಷಾ ಭೂಪಟ ಅಂತಕ್ಕಂಥದ್ದು. ಈ ಕೆಳಗಿನಲ್ಲಿ ತಪ್ಪಾಗಿರ್ತಕ್ಕಂಥ ಹೇಳಿಕೆಗಳನ್ನು ಗುರುತಿಸ್ರಿ ಅಂತಕ್ಕಂಥದ್ದಿದೆ. ಶ್ರವಣನ ಪ್ರತಿಭೆ ಏನಾಗಿರ್ತಕ್ಕಂಥದ್ದು ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ಪುಸ್ತಕದ ಬದನೆಕಾಯಿ ಈತನ ಪ್ರಯೋಗ ಯಾವುದಪ್ಪ ಅಂದರೆ ಇದು ರಾಘವಾಂಕನ ಒಂದು ಪ್ರಯೋಗ ಆಗಿರ್ತಕ್ಕಂಥದ್ದು. ಇಲ್ಲಿ ತಿರುಮಲೆ ರಾಜಮ್ಮ, ರಾಷ್ಟ್ರಭಕ್ತಿ, ರಾಷ್ಟ್ರಗೀತೆ, ಜ್ವಾಲಾಮುಖಿ, ವೇದ ನಿವೇದನ ಕವನ ಸಂಕಲನವನ್ನು ಬರೆದಿರ್ತಕ್ಕಂಥ ಕವಿತ್ರಿ ಯಾರಪ್ಪ ಅಂದರೆ ತಿರುಮಲೆ ರಾಜಮ್ಮರವರು. ಇನ್ನು ವಿಕಿರಣ ಪ್ರತ್ಯಯ ಅಂದರೆ ಏನು ಅಂತ ಕೇಳಿದ್ದಾರೆ. ವಿಕಿರಣ ಪ್ರತ್ಯಯ ಅಂದರೆ ವಿಭಕ್ತಿ ಪ್ರತ್ಯಯಗಳಿಗೆ ವಿಕಿರಣ ಪ್ರತ್ಯಯಗಳು ಅಂತ ಕರಿತೀವಿ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಬಿ ಆಯ್ಕೆ. ಇನ್ನು 46ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಆಯ್ಕೆ ಬಿ ಅಂದರೆ A1 B2 C3 D4 5 ಅದಲ್ಲ, ಇದು ಸರಿಯಾಗಿರ್ತಕ್ಕಂಥದ್ದು. ಈಗ ಪ್ರಶ್ನೆ ಸಂಖ್ಯೆ 47ರಿಂದ 51 ಏನಪ್ಪ ಅಂದರೆ ನಾರಾಯಣ ದೇಹದ ಯಾವ ಭಾಗದಿಂದ ರುದ್ರ ಹುಟ್ಟಿದನು ಅಂತಕ್ಕಂಥದ್ದು ಹಣೆಯ ಬೆವರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಈ ರೀತಿ ಇಲ್ಲೇ ಪ್ರಶ್ನೆಗಳಿವೆ, ಅದನ್ನು ನೋಡ್ಕೊಂಡು ಉತ್ತರಿಸ್ಬೋದು. ಇನ್ನು 52ನೇ ಪ್ರಶ್ನೆಯನ್ನು ನಾನು ಹೇಳ್ತೀನಿ. 52ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಭಾರತೀಯ ಸಿಂಧು ರಶ್ಮಿ ಯಾರ್ದಪ್ಪ ಅಂದರೆ ಕೃತಿ ಇದು. ನೋಡಿರಿ ಇಲ್ಲಿ ಒಂದೇ ನಾವು ಹೇಳ್ಕೊಬೋದು. ಶ್ರೀರಾಮಾಯಣ ದರ್ಶನಂ ಯಾವುದು ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥದ್ದು ಕುವೆಂಪು ಅವ್ರದ್ದು. ಇದು ಒಂದು ಹಿಡಿದ್ರೆ ಸಾಕು. D1 ಎಲ್ಲಿದೆ ನೋಡಿರಿ, D1 ಇದು ಒಂದೇ ಇರ್ತಕ್ಕಂಥದ್ದು, ಇದು ಸರಿಯಾಗಿರ್ತಕ್ಕಂಥದ್ದು. ಇನ್ನು 53ನೇ ಸರಿಯಾಗಿರ್ತಕ್ಕಂಥ ಯಾವುದಪ್ಪ ಅಂದರೆ 53ನೇದ್ದು 1 ಮತ್ತು 2 ಏನಪ್ಪ ಅಂದರೆ ಮಲಯಾಳಂ ಮತ್ತು ತೋಳ ಇವೆರಡು ಸರಿಯಾಗಿರ್ತಕ್ಕಂಥದ್ದು.
ಇನ್ನು ಪದ 2 ಮೆಣ್ ಪರಪದಾರ್ಥಮಂ ಬಯಸುತ್ತಿದೆ ಯಾವ ಸಮಾಸಕ್ಕೆ ಸಂಬಂಧಪಟ್ಟಿತ್ತಪ್ಪ ಅಂದರೆ ಇದು ಬಹುವ್ರೀಹಿ ಸಮಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹೇಳಿಕೆಯಾಗಿರ್ತಕ್ಕಂಥದ್ದು. ದ್ರಾವಿಡ ಭಾಷಾ ನಿಷ್ಪತ್ತಿ ಕೋಶ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಇಲ್ಲಿ ಇದರ ಕರ್ತೃ ಯಾರಪ್ಪ ಅಂದರೆ ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯವರು ಏನಪ್ಪ ಅಂದರೆ ದ್ರಾವಿಡ ಭಾಷಾ ನಿಷ್ಪತ್ತಿ ಕೋಶದ ಕರ್ತರಾಗಿರ್ತಕ್ಕಂಥದ್ದು. ಕನ್ನಡ ಸಾಹಿತ್ಯ ಚರಿತ್ರೆ ಗ್ರಂಥವನ್ನು ಕುರಿತು ಯಾರ್ಯಾರು ಗ್ರಂಥಗಳನ್ನು ಬರೆದಿದ್ದಾರೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಇಲ್ಲಿ ರಂಶ್ರೀ ಮುಗುಳಿ ಮತ್ತು ಮರಿಯಪ್ಪ ಭಟ್ರು ಅವರು ಸರಿಯಾಗಿರ್ತಕ್ಕಂಥದ್ದು. ಇನ್ನೊಂದು BM ಶ್ರೀಕಂಠಯ್ಯವರು ಮತ್ತು R ನರಸಿಂಹಾಚಾರ್ಯರು ಕೂಡ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಅಂದರೆ 2 ಮತ್ತು 4 ಅಂತಕ್ಕಂಥದ್ದು ಇಲ್ಲಿ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ದ್ರಾವಿಡ ಭಾಷೆಯಲ್ಲಿ ಕ್ರಿಯಾಪದಗಳ ಕಾಲಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅದು 4 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಮೂರ್ಧನ್ಯಕ್ಕೆ ಉದಾಹರಣೆಗಳನ್ನು ಹೇಳಿದ್ದಾರೆ. ಮೂರ್ಧನ್ಯಕ್ಕೆ ಟ ಮತ್ತು ಡ ಇವು ಮೂರ್ಧನ್ಯಕ್ಕೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಇನ್ನು 59ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ RI ಧಾರವಾಡಕರ್ ಅವರು ಮತ್ತು JS ಕುಳ್ಳಿ ಅವರು ಏನು ಮಾಡ್ತಾರಪ್ಪ ಅಂದರೆ ಒಂದು ನಮಗೆ ಸಿಕ್ಕರೆ ಸಾಕು. ಅದು ಯಾವುದಪ್ಪ ಅಂದರೆ ಇದು ಕನ್ನಡ ಭಾಷಾಶಾಸ್ತ್ರ ರಾಯಧಾಡಕರದು. ಇನ್ನು ಕೆಂಪೇಗೌಡರು ಭಾಷೆ ಮತ್ತು ಭಾಷಾ ವಿಜ್ಞಾನ ಅಂತಕ್ಕಂಥದ್ದು. ಇನ್ನು GS ಕುಳ್ಳಿಯವರು ಯಾವುದು GS ಕುಳ್ಳಿಯವ್ರದ್ದು ಏನಪ್ಪ ಅಂದರೆ ವರ್ಣನಾತ್ಮಕ ಭಾಷಾ ವಿಜ್ಞಾನ. ಇನ್ನು ಉಳಿದಿದ್ದು ಯಾವುದಪ್ಪ ಅಂದರೆ ದ್ರಾವಿಡ ಭಾಷಾ ವಿಜ್ಞಾನ ಹಂಪ ನಾಗರಾಜ. ಅಂದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ B ಆಯ್ಕೆ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಪ್ರಶ್ನೆ ಸಂಖ್ಯೆ 60 ಇದೊಂದು ಸ್ವಲ್ಪ ನನಗೆ ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು, ಅದಕ್ಕೆ ಇದು ನನಗೆ ಗೊತ್ತಿಲ್ಲ. ಈ ಕೆಳಗಿನ ಯಾವ ಜೋಡಿಯು ತಪ್ಪಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದರೆ ಇಲ್ಲಿ ತಪ್ಪಾಗಿ ಹೊಂದಾಣಿಕೆಯಾಗಿರ್ತಕ್ಕಂಥ ಜೋಡಿ ಯಾವುದಪ್ಪ ಅಂದರೆ ಮರಾಠಿ ಹಿಜಾಬ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ತಪ್ಪಾಗಿ ಹೊಂದಾಣಿಕೆಯಾಗಿರ್ತಕ್ಕಂಥದ್ದು. ತಮಟೆಕಲ್ಲು ಶಾಸನಕ್ಕೆ ಇದು ಯಾವುದು ಅನ್ವಯಿಸುವುದಿಲ್ಲ ಅಂತ ಕೇಳಿದರೆ ಇಲ್ಲಿ 62ನೇ ಪ್ರಶ್ನೆಗೆ ಇದು ಅನ್ವಯಿಸುವುದಿಲ್ಲ ಅಂತ ಕೇಳಿದರೆ ಅನ್ವಯಿಸುವುದಿಲ್ಲ ಅಂದರೆ 62ನೇ 1 ಮತ್ತು ತಮಟೆಕಲ್ಲು ಚಿತ್ರದುರ್ಗ ತಾಲೂಕಿನ ಗ್ರಾಮದಲ್ಲಿ ದೊರೆತಿದೆ ಅಂತ. ತಮಟೆಕಲ್ಲು ಗ್ರಾಮದಲ್ಲಿ ಚಿತ್ರದುರ್ಗ ತಾಲೂಕಿನ ತಮಟೆಕಲ್ಲು ಗ್ರಾಮದಲ್ಲಿ ಇದು ತಪ್ಪು. ಇನ್ನೊಂದು ಏನಪ್ಪ ಅಂದರೆ ಇದು ತಪ್ಪು. ಇದು 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 ಸರಿಯಾಗಿದೆ, ಇದು ದೊರೆತಿದೆ. ಇಲ್ಲಿ ಪ್ರಾಸಯುಕ್ತ ಪದಯುಕ್ತವಾಗಿಲ್ಲ ಅಂತದಲ್ಲ, ಇದು ತಪ್ಪು. ಇದು ಪ್ರಾಸಯುಕ್ತವಾಗಿರ್ತಕ್ಕಂಥದ್ದು. ಅದೇ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಅಂತಕ್ಕಂಥದ್ದು ಇದು ಬಾದಾಮಿ ಶಾಸನದಲ್ಲಿ ಬರ್ತಕ್ಕಂಥದ್ದು. ಇದು ಕೂಡ ಏನಪ್ಪ ಅಂದರೆ ತಪ್ಪಾಗಿರುತ್ತೆ. ಅಂದರೆ 2 ಮತ್ತು 3 ಏನಪ್ಪ ಅಂದರೆ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ಇದು ತಮಟೆಕಲ್ಲು ಶಾಸನಕ್ಕೆ ಅನ್ವಯಿಸುವುದಿಲ್ಲ. ಕಟ್ಟಿಮೆಮನ್ ಮಾಲೆಗರಂ ಪೋಸ ಭಾಷೆಗಂ ಮುಡಿಂಬ ಇದು ಜನ್ನನ ಒಂದು ಕೃತಿ. ಅದು ಜನ್ನ ಯಾವುದಪ್ಪ ಅಂದರೆ ಅನಂತನಾಥ ಪುರಾಣದಲ್ಲಿ ಬರ್ತಕ್ಕಂಥ ಒಂದು ವಾಕ್ಯವಾಗಿರ್ತಕ್ಕಂಥದ್ದು. ಶಾಸನಗಳನ್ನು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೇಳಿದರೆ ಮೊಟ್ಟ ಮೊದಲಿಗೆ ಬರ್ತಕ್ಕಂಥ ಶಾಸನ ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ನಂತರ ಬರ್ತಕ್ಕಂಥದ್ದು ಗಂಗಾಧರಂ ಶಾಸನ. ಗಂಗಾಧರಂ ಶಾಸನ ನಂತರ ಬರ್ತಕ್ಕ ಲಕ್ಕುಂಡಿ ಶಾಸನ. ಲಕ್ಕುಂಡಿ ಶಾಸನ ಆದ ನಂತರ ಲಾಸ್ಟಿಗೆ ಬರ್ತಕ್ಕಂಥ ಯಾವುದಪ್ಪ ಅಂದರೆ ಅತ್ಕೂರು ಶಾಸನ ಅಂತಕ್ಕಂಥದ್ದು. ಇನ್ನು ರಾಜಾಶ್ರಯಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ರಾಜಾಶ್ರಯಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದರೆ ಅಷ್ಟು ಇದು ಯಾಕೋ ಇದೊಂದು ಸ್ಟಾರ್ ಇರಲಿ. ಇನ್ನು 66ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡ್ತಾ ಬರೋಣ. ಅಧಿಪತಿಯ ಧರ್ಮ ಸಾಂಗತ್ಯ ಒಂದು ಆಗಿರ್ತಕ್ಕಂಥದ್ದು. ಮಿತ್ರ ಗೋವಿಂದ ಗೋವಿಂದ ನಾಟಕ. ರಾಮಾಶ್ವಮೇಧ ಏನಪ್ಪ ಅಂದರೆ ಇದು ಗದ್ಯ ಕೃತಿಯಾಗಿರ್ತಕ್ಕಂಥದ್ದು. ರಾಜ್ಯ ವಿಲಾಸ ಇದು ಚಂಪು ಕಾವ್ಯ. ಆದ ಕಾರಣ ಇದು D ಆಯ್ಕೆ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಇನ್ನು 67ನೇ ಪ್ರಶ್ನೆಗೆ ವ್ಯಾಸ ಮುನೀಂದ್ರ ರುದ್ರ ವಚನಾಮೃತ ವಾರ್ಧಿನಿಸು ಕವಿ ವ್ಯಾಸನಂ ಗರ್ವ ಮೆನಗಿಲ್ಲ ಅಂತಕ್ಕಂಥದ್ದು ಹೇಳಿದ್ದಾನೆ. ಇಲ್ಲಿ ಕುಮಾರವ್ಯಾಸನ ಬಗೆಗೆ ಪಂಪನಿಗಿದ್ದ ವಿನಯ ಮತ್ತು ವಿಧೇಯತೆಯನ್ನು ಏನು ಮಾಡ್ತಪ್ಪ ಅಂದರೆ ತೋರಿಸ್ಕೊಡ್ತದೆ. ಭಾಜನೆ ಗಬ್ಬದ ಲಕ್ಷಣವನ್ನು ಹೋಲುವ ಅಚ್ಚಗನ್ನಡದ ಕಾವ್ಯ ಪ್ರಕಾರ ಯಾವುದಪ್ಪ ಅಂದರೆ ಇಲ್ಲಿ ಚೆತ್ತಾಣ ಅಂತಕ್ಕಂಥದ್ದು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು.
ರಾಜಾಶ್ರಯದಲ್ಲಿದ್ದು ಕೃತಿಗಳನ್ನು ರಚಿಸಿದವರು ಯಾರು ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಪೊನ್ನ ಮತ್ತು ಚಾಮುಂಡರಾಯ ಇವರು ರಾಜಾಶ್ರಯದಲ್ಲಿ, ಮತ್ತು ಲಕ್ಷ್ಮೀಶ್ ಮತ್ತು ಮುದ್ದಣ್ಣ ಇವರು ಕೂಡ ರಾಜಾಶ್ರಯದಲ್ಲಿ ಇದ್ದು ಏನಪ್ಪ ಅಂದರೆ ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಇಲ್ಲ ತಪ್ಪಲ್ಲ 1 ಮತ್ತು 2 ಸರಿಯಾಗಿರ್ತಕ್ಕಂಥದ್ದು. ಇವೆರಡು ಯಾವುವು ಸರಿಯಾಗಿಲ್ಲ. ಪಂಪ ಮತ್ತು ರನ್ನ ಮತ್ತು ಪೊನ್ನ ಮತ್ತು ಚಾಮುಂಡರಾಯ 2 ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. 1ನೇ ಆಯ್ಕೆ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಶಬ್ದಮಣಿ ದರ್ಪಣಂ ಕೃತಿಗೆ ಸಂಬಂಧಪಟ್ಟಂತೆ ತಪ್ಪಾಗಿರುವ ಹೇಳಿಕೆಗಳನ್ನು ನಾವು ಏನು ಮಾಡಬೇಕಾಗಿದೆ, ಗುರುತಿಸಬೇಕಾಗಿದೆ. ಇದು ಫಸ್ಟಿಗೆ ಜಾನ್ ಗ್ಯಾರೆಟ್ ಬರ್ತಕ್ಕಂಥದ್ದು, ಅದು ಸರಿಯಾಗಿರ್ತಕ್ಕಂಥದ್ದು. ಇದು ಹಳೆಗನ್ನಡದ ಗ್ರಂಥದ ಕೇಶಿರಾಜ, ಇದು ಕರೆಕ್ಟ್ ಇದೆ. ಇಲ್ಲಿ ಸೂತ್ರಗಳು ವೃತ್ತಿಗಳು ಗದ್ಯದಲ್ಲಿವೆ, ಆದರೆ ತಪ್ಪಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಇದು ಏನಪ್ಪ ಅಂದರೆ ತಪ್ಪಾಗಿರ್ತಕ್ಕಂಥದ್ದು, ಸಿ ಆಯ್ಕೆ. ಒಡ್ಡಾರಾಧನೆ ಸ್ವರೂಪ ಹೀಗಿದೆ ಅಂತ ಕೇಳಿದರೆ, ಇದು ಒಂದನ್ನೊಂದು ಕಥೆಗಳ ಸಂಬಂಧ ಹೊಂದಿರುವ ಕಥೆಗಳ ಗುಚ್ಚನ್ನು ಒಳಗೊಂಡಿರ್ತಕ್ಕಂಥದ್ದು. ಇದು ಅಶೋಕ ಸಾಮ್ರಾಟ ಎಲ್ಲಿ ಹೆಸರು ಕಂಡು ಬರ್ತಪ್ಪ ಅಂದರೆ ಮಸ್ಕಿ ಶಾಸನದಲ್ಲಿ ಏನಪ್ಪ ಅಂದರೆ ಆತನ ಹೆಸರನ್ನು ಕಂಡು ಬರ್ತಕ್ಕಂಥದ್ದು. ಇಲ್ಲಿ ಹೇಳಿಕೆ ಸರಿ ಮತ್ತು ವಿವರಣೆ ಕೂಡ ಏನಪ್ಪ ಅಂದರೆ ಹೇಳಿಕೆ ಸರಿ ಮತ್ತು ವಿವರಣೆ ಕೂಡ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ತ್ರಿಪದಿ ಕನ್ನಡ ಚಂದೋಗಂಗೆಯ ಗಂಗೋತ್ರಿ ಅಂದರೆ ಇಲ್ಲಿ ಹೇಳಿಕೆ ತಪ್ಪು, ವಿವರಣೆ ಸರಿಯಾಗಿರ್ತಕ್ಕಂಥದ್ದು. ಆಯ್ಕೆ 1 ಸರಿ. ಯಾವುದು ಪೊನ್ನನ ಗ್ರಂಥವಲ್ಲ ಅಂತ ಕೇಳಿದರೆ, ಪೊನ್ನನ ಗ್ರಂಥ ಯಾವುದಲ್ಲಪ್ಪ ಅಂದರೆ ಇಲ್ಲಿ ಕಾವ್ಯಾವಲೋಕನ ಪೊನ್ನನ ಗ್ರಂಥ ಅಲ್ಲ ಅಂತಕ್ಕಂಥದ್ದು. ಇನ್ನು 76ನೇ ಪ್ರಶ್ನೆ ಬರೋಣ ನಾವು. ಈಗ 76ನೇ ಪ್ರಶ್ನೆಯಲ್ಲಿ ಇವು ಸಾಂಗತ್ಯದಲ್ಲಿರ್ತಕ್ಕಂಥ ಕೃತಿಗಳು ಅಂತ ಕೇಳಿದರೆ, ಯಾವ್ಯಾವ ಸಾಂಗತ್ಯದಲ್ಲಿರ್ತಕ್ಕಂಥ ಕೃತಿಗಳು ಅಂತ ನಾವು ನೋಡಿದ್ರೆ, ಇಲ್ಲಿ ಭರತೇಶ ವೈಭವ ಮತ್ತು ಸಂಚೀವನಮನ ಹದಿಬದೆಯ ಧರ್ಮ ಇದು ಏನಪ್ಪ ಅಂದರೆ ಸಾಂಗತ್ಯದ ಕೃತಿಗಳಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮೋಹನ ತರಂಗಿಣಿ ಮತ್ತು ಪರಮಾನುಬೋಧೆ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇವು ಕೂಡ ಸಾಂಗತ್ಯದ ಕೃತಿಗಳು. ಇವೆರಡೂ ಸಾಂಗತ್ಯದ ಕೃತಿಗಳಲ್ಲ, ಅದಕ್ಕಾಗಿ ಆಯ್ಕೆ ಬಿ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಬರೀರಿ ಅಂತಕ್ಕಂಥ ಕೇಳಿದರೆ, ಇಲ್ಲಿ ಮುದ್ದಣ್ಣ, ಲಕ್ಷ್ಮೀಶ, ಕುಮಾರವ್ಯಾಸ, ನಾಗಚಂದ್ರರ ಹೇಳಿಕೆ ಇದು ಬರಬೇಕು. ಪ್ರಪ್ರಥಮವಾಗಿ ಕುಮಾರವ್ಯಾಸ ಬರ್ತಾನೆ. ಅವ 1400ದಾಗ ಕುಮಾರವ್ಯಾಸ ಕಾಣ್ತಾನೆ. ಕುಮಾರವ್ಯಾಸನ ನಂತರ ಫಸ್ಟಿಗೆ ಏನಪ್ಪ ಅಂದರೆ ನಾಗಚಂದ್ರ ಬರ್ತಾನೆ. ನಾಗಚಂದ್ರನ ಕಾಲ 1100, ಕುಮಾರವ್ಯಾಸಂದು 1400, ಲಕ್ಷ್ಮೀಶಂದು ಎಷ್ಟು ಬರ್ತದಪ್ಪ ಅಂದರೆ 1550 ಲಕ್ಷ್ಮೀಶ್ ಇರ್ತಾನೆ. ಮುದ್ದಣ 1869 ಮೇಲ್ಪಟ್ಟೆ ಬರ್ತಾನೆ. ಅದಕ್ಕಾಗಿ ಡಿ ಆಯ್ಕೆ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಇನ್ನು 78ನೇ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಬಂದ್ರೆ, ಇಲ್ಲಿ ಹೇಳಿಕೆಗಳಿವೆ. ಇಲ್ಲಿ ಪುರಂದಾಸರು ಯಾವುದಪ್ಪ ಅಂದರೆ ಹೇಳಿಕೆ, ಮಾನವ ಜನ್ಮ ದೊಡ್ಡದು ಅಂತಕ್ಕಂಥದ್ದು ಏನಪ್ಪ ಅಂದರೆ ಪುರಂದಾಸರು ಸಂಬಂಧಪಟ್ಟದ್ದು. ಕನಕದಾಸರು ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ, ಇವೆರಡನ್ನು ನೀವು ಹಿಡಿದ್ಬಿಟ್ರೆ ಸಾಕು. B1 ಎಲ್ಲಿದೆ ನೋಡ್ರಿ, B1 ಇಲ್ಲಿದೆ ನೋಡ್ರಿ, ಅದು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಈ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಈ ಕೆಳಗಣೆಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಕೇಳ್ತಾರೆ. ಇಲ್ಲಿ ಅಮರೇಶ್ವರ ಲಿಂಗ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇದು ಅಮರೇಶ್ವರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇದು ಅಂಕಿತನಾಮ ಆಗಿರ್ತಕ್ಕಂಥದ್ದು. ಇದು ಅಂಬಿಗರ ಚೌಡಯ್ಯನ ಅಂಕಿತನಾಮ ಅಲ್ಲ, ತಪ್ಪಾಗಿರ್ತಕ್ಕಂಥದ್ದು. ಇನ್ನು 80ನೇ ಪ್ರಶ್ನೆಗೆ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಕೇಳ್ತಾನೆ. ಇಲ್ಲಿ ಚಾಮರಸನ ಶಿವತತ್ವ ಚಿಂತಾಮಣಿ ಮತ್ತು ಅನ್ನೋದು ತಪ್ಪಾಗಿದೆ. ಲಕ್ಕಣದಂಡೇಶನ ಪರಮಾವಧಿ ಇವೆರಡೂ ಏನಪ್ಪ ಅಂದರೆ ತಪ್ಪಾಗಿರ್ತಕ್ಕಂಥದ್ದು. ಇಲ್ಲಿ ಬಿ ಆಯ್ಕೆ 3 ಮತ್ತು 4 ಏನಾಗಿದೆಪ್ಪ ಅಂದರೆ ತಪ್ಪಾಗಿರ್ತಕ್ಕಂಥದ್ದು. ಮುಮ್ಮಡಿ ಕೃಷ್ಣರಾಜ ಒಡೆಯರ ರಾಜಾಶ್ರಯದಲ್ಲಿದ್ದಿರ್ತಕ್ಕಂಥ ಕವಿಗಳು ಯಾರ್ಯಾರು ಅಂತ ಕೇಳಿದರೆ, ಇಲ್ಲಿ ಮೊದಲನೇದಾಗಿ ಬಸಪ್ಪ ಲಕ್ಕಣ್ಣ, ಕೆಂಪು ನಾರಾಯಣ ಮತ್ತು ದೇವಿಚಂದ್ರ. ಇನ್ನೊಬ್ಬರು ಯಾರಪ್ಪ ಅಂದರೆ ಬಸಪ್ಪ ಶಾಸ್ತ್ರಿ ಮತ್ತು ಅಳಿಯ ಲಿಂಗರಾಜ. ಇವರೆರಡು ಏನಪ್ಪ ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರಲ್ಲಿ ರಾಜೇಶ್ವರಲ್ಲಿ ಇದ್ದಿರ್ತಕ್ಕಂಥ ಕವಿಗಳು. ಅಂದರೆ ಆಯ್ಕೆ 1 ಮತ್ತು 3 ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು.
ಕನ್ನಡ ಸುವಾರ್ತಿಕ ಅಂತಕ್ಕಂಥ ಕನ್ನಡದ 2ನೇ ಪತ್ರಿಕೆಯನ್ನು ಪ್ರಾರಂಭ ಮಾಡಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿ ಉತ್ತರ ಯಾವುದಪ್ಪ ಅಂದರೆ ಹರ್ಮನ್ ಮೊಂಗ್ಲಿಗ್ ಅವರು ಏನು ಮಾಡ್ತಾರಪ್ಪ ಅಂದರೆ ಕನ್ನಡ ಸುವಾರ್ತಿಕ ಅಂತಕ್ಕಂಥ ಒಂದು ಪತ್ರಿಕೆಯನ್ನು 2ನೇ ಪತ್ರಿಕೆಯನ್ನು ಅವರು ಏನು ಮಾಡ್ತಾರಪ್ಪ ಅಂದರೆ ಹೊರಡಿಸ್ತಾರೆ. ಕನ್ನಡದ ನವ್ಯ ಕವಿತೆಗಳು ಅಂತ ಕೇಳಿದರೆ ಕನ್ನಡದ ಒಂದು ನವ್ಯ ಕವಿತೆಗಳು ಯಾವ್ಯಾವು ಅಂತಕ್ಕಂಥದ್ದು 7 ಸುತ್ತಿನ ಕೋಟೆ ಮತ್ತು ಚಂಡಮದ್ದಳೆ ಅಂತಕ್ಕಂಥದ್ದು ಇವೇನಪ್ಪ ಅಂದರೆ ನವ್ಯ ಕೃತಿಗಳಾಗಿರ್ತಕ್ಕಂಥದ್ದು. ಇನ್ನು 84ನೇಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡಿದಾಗ 84ನೇ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಹೊಂದಾಣಿಕೆಯಾಗದ ಜೋಡಿಯನ್ನು ನಾವು ಕಂಡುಹಿಡಬೇಕಾಗಿದೆ. ಹೊಂದಾಣಿಕೆಯಾಗದ ಜೋಡಿ ಯಾವುದಪ್ಪ ಅಂದರೆ 3 ಗಾರ್ಕಿಯ ಕಥೆ ಏನಪ್ಪ ಅಂದರೆ ಅನಕ್ರವ್ರದ್ದು. ಇದು ಸರಿಯಾಗಿ ಹೊಂದಾಣಿಕೆ ಆಗದ ಕಾರಣ ಕೇವಲ 3 ಏನಪ್ಪ ಅಂದರೆ ತಪ್ಪಾಗಿ ಹೊಂದಾಣಿಕೆಯಾಗಿರ್ತಕ್ಕಂಥ ಜೋಡಿ. ಮಧುರಚಂದ್ರರಿಗೆ ಸಂಬಂಧಿಸಿದಂತೆ ಸರಿಯಾಗಿರುವ ಹೇಳಿಕೆಗಳನ್ನು ಗುರುತಿಸ್ರಿ ಅಂತಕ್ಕಂಥದ್ದು ಇದೆ. ಇವರ ನಿಜನಾಮ ಸಿದ್ಧಲಿಂಗಪ್ಪ ಗಲಿಗಲಿ, ಚನ್ಮಲ್ಲಪ್ಪ ಸಿದ್ಧಲಿಂಗಪ್ಪ ಗಲಗಲಿ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇವರ ನಿಜನಾಮ. ಇವರು ನನ್ನನಲ್ಲ ಇತರ ಕವನಗಳು ಅಂತಕ್ಕಂಥದ್ದು ಇದು ಕೂಡ ಸರಿಯಾಗಿದೆ. ಇವರು 1947 ಬೆಳಗಾವಿಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂತಕ್ಕಂಥ ಕೊಡ್ತಾರೆ. ಇವರು ಬಸವಣ್ಣನ ಭೋಜನ ಶಾಲೆ ಇವರ ನಾಟಕ ಅಂತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ತಪ್ಪಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಹೇಳಿಕೆಗಳು ಯಾವಪ್ಪ ಅಂದರೆ 1, 2 ಮತ್ತು 3 ಏನಪ್ಪ ಅಂದರೆ ಸರಿಯಾಗಿದೆ. ಇದು ಚನ್ಮಲ್ಲಪ್ಪ ಸಿದ್ಧಲಿಂಗಪ್ಪ ಗಲಗಲಿ ಅಂತಕ್ಕಂಥದ್ದು ಬರಬೇಕು. ಇಲ್ಲಿ 2 ಮತ್ತು 3 ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು ನನಗನ್ನಿಸಿದ ಮಟ್ಟಿಗೆ. ಇನ್ನು ಸರಿ ಹೊಂದಾಣಿಕೆಗಳನ್ನು ಕೇಳಿದರೆ ಇದು ಎಚ್.ಎಸ್. ಶಿವಕುಮಾರ್ ಅವರು ಮಂಟೇಸ್ವಾಮಿ ಪ್ರಸಂಗ, ಪಿ. ಲಂಕೇಶ್ ಅವರ ಗಣಮಕ, ಬರಗೂರು ರಾಮಚಂದ್ರಪ್ಪನವರ A4 B3 ಇದು ಎ ಆಯ್ಕೆ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ನೆನಪಿನ ಗಣಿಯಿಂದ ಇದು ಯಾರ ಆತ್ಮಕಥೆಯಾಗಿದೆ ಅಂತ ಕೇಳಿದರೆ ಇದು ಎಂ. ಗೋಪಾಲಕೃಷ್ಣ ಅಡಿಗರ್ ಅವರ ಒಂದು ಆತ್ಮಕಥೆನ ಆಗಿರ್ತಕ್ಕಂಥದ್ದು. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕತ್ತಿದ್ದಾರೆ. ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗದೇ ಇರತಕ್ಕಂಥದ್ದು ಯಾವುದಪ್ಪ ಅಂದರೆ ಅಪರ ವಯಸ್ಕಿನ ಅಮೇರಿಕ ಯಾತ್ರೆ, ಇದು ಜೀವನ ಚರಿತ್ರೆಯಾಗಿರ್ತಕ್ಕಂಥದ್ದು. ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ. 88ನೇ ಪ್ರಶ್ನೆ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲಪ್ಪ ಅಂದರೆ ಇದು ಅಪರ ವಯಸ್ಕಿನ ಅಮೇರಿಕ ಯಾತ್ರೆ, ಇದು ಸರಿಯಾಗಿ ಹೊಂದಾಣಿಕೆ ಆಗಿರುವುದಿಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗಿರತಕ್ಕಂಥದ್ದು ಯಾವುದಪ್ಪ ಅಂದರೆ ಕಪ್ಪು ಕಾವ್ಯ, ಅರವಿಂದ್ ಮಾಲಗತ್ತಿಯವರ ಒಂದು ಕಪ್ಪು ಕಾವ್ಯ ಅಂತಕ್ಕಂಥದ್ದು ಏನಪ್ಪ ಅಂದರೆ ಸರಿಯಾಗಿ ಹೊಂದಾಣಿಕೆ ಆಗಿರ್ತಕ್ಕಂಥದ್ದು. ಇನ್ನು 90ನೇ ಪ್ರಶ್ನೆಗೆ ನಾವು ಬಂದರೆ 90ನೇ ಪ್ರಶ್ನೆಯಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಪ್ರಾಚೀನ ಗ್ರೀಕ್ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದ ಓಡ್ ಭಾವಗೀತೆಯ ಒಳಜಾತಿಯಾಗಿದ್ದು ಇದನ್ನು ಕನ್ನಡದಲ್ಲಿ ನಾವು ಏನಂತ ಕರಿತೀವಿ ಅಂತ ಕೇಳಿದರೆ ಇದನ್ನು ನಾವು ಪ್ರಗಾತ ಅಂತ ನಾವೇನು ಮಾಡ್ತೀವಪ್ಪ ಅಂದರೆ ಕರಿತೀವಿ ಅಂತಕ್ಕಂಥದ್ದು. ಇನ್ನು ಈ ಕೆಳಗಿನ ಯಾವುದು ಪಂಜೆ ಮಂಗೇಶ್ರಾಯರು ಬರೆದಿರ್ತಕ್ಕಂಥ ಮಕ್ಕಳ ಕವಿತೆ ಅಲ್ಲ ಅಂತ ಕೇಳಿದರೆ ಇದು ಬಣ್ಣದ ತಗಡಿನ ತುತ್ತರಿ G.P. ರಾಜರತ್ನಂ ಅವರು ಬರೆದಿರ್ತಕ್ಕಂಥದ್ದು. ಇದು ಉಳಿಕೆವೆಲ್ಲ ಏನಪ್ಪ ಅಂದರೆ ಪಂಜೆ ಮಂಗೇಶ್ರಾಯರು ಬರೆದಿರ್ತಕ್ಕಂಥ ಕವಿತೆಗಳಾಗಿರ್ತಕ್ಕಂಥದ್ದು. ಇನ್ನು ಕಾಡು, ಮಣ್ಣಿನ ಹಾಡು ಅಂತಕ್ಕಂಥದ್ದು ಏನಪ್ಪ ಅಂದರೆ ಇದು ಗೀಜಗನಗೂಡು, ಇವೆಲ್ಲವೂ ಶ್ರೀಕೃಷ್ಣ ಆಲನಹಳ್ಳಿಯವರು ಬರೆದಿರ್ತಕ್ಕಂಥ ಪ್ರಸಿದ್ಧ ಕೃತಿಗಳಾಗಿರ್ತಕ್ಕಂಥದ್ದು. ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ತಪ್ಪಾಗಿ ಹೊಂದಾಣಿಕೆಯಾಗಿವೆ ಅಂತ ಕೇಳಿದರೆ ಗೀತಾ ನಾಗಭೂಷಣ ಅವರು ಹಸಿ ಮಾಂಸ ಮತ್ತು ಹದ್ದುಗಳು ಸರಿಯಾಗಿರ್ತಕ್ಕಂಥದ್ದು. ಬಡವರ ಮಗಳು ಹೆಣ್ಣಲ್ಲ ಭಾನು ಮುಸ್ತಕ್ ಅವರು ಸರಿಯಾಗಿರ್ತಕ್ಕಂಥದ್ದು. ವೀಣಾ ಶಾಂತೇಶ್ ಅವರದ್ದು ಮುಳ್ಳುಗಳು ಸರಿಯಾಗಿರ್ತಕ್ಕಂಥದ್ದು. ಇನ್ನು ಶಬಿನಾ ಭೂಮಿಗಳವರ ರೊಟ್ಟಿ ಮತ್ತು ಹುಡುಗಿ ಅಂತಕ್ಕಂಥದ್ದು ಏನಪ್ಪ ಅಂದರೆ ತಪ್ಪಾಗಿರುತ್ತೆ. ಕೇವಲ 4 ಏನಪ್ಪ ಅಂದರೆ ಇಲ್ಲಿ ತಪ್ಪಾಗಿ ಹೊಂದಾಣಿಕೆಯಾಗಿರ್ತಕ್ಕಂಥದ್ದು. ಇನ್ನು ವಸಾಹತೋತ್ತರ ಚಿಂತನೆಯ ಪ್ರಮುಖ ಚಿಂತಕ ಯಾರು ಅಂತ ಕೇಳಿದರೆ ಇಲ್ಲಿ ಯಾರಪ್ಪ I.A. ರಿಚರ್ಡ್ಸ್ ಅವರು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತಕ್ಕಂಥದ್ದು. ಲಿಪಿಯುಕ್ತ ದ್ರಾವಿಡ ಭಾಷೆಗಳನ್ನು ನಾವು ಗುರುತಿಸಬೇಕಾಗಿದೆ.
ಇಲ್ಲಿ ಸರಿಯಾಗಿರ್ತಕ್ಕಂಥ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಏನಪ್ಪ ಅಂದರೆ ಲಿಪಿಯುಕ್ತ ದ್ರಾವಿಡ ಭಾಷೆಗಳು. ಕಮಿತ್ತು ನಾಡು ಅಂತಕ್ಕಂಥದ್ದನ್ನು ಮೊಟ್ಟ ಮೊದಲಿಗೆ ಯಾರು ಹೇಳ್ತಾರಪ್ಪ ಅಂದರೆ ಆರ್ ನರಸಿಂಹಾಚಾರ್ಯರೇನಪ್ಪ ಅಂದರೆ ಕಮ್ಮಿತ್ತು ಪ್ಲಸ್ ನಾಡು ಕನ್ನಡ ನಾಡು ಅಂತಕ್ಕಂಥದ್ದನ್ನು ಅವರು ಹೇಳಿರ್ತಕ್ಕಂಥದ್ದು. ಕೇಶಿರಾಜನ್ ಹೇಳುವ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಇದು ಒಂದಾಗಿದೆ ಅಂತಕ್ಕಂಥದ್ದು ಯಾವುದಪ್ಪ ಅಂದರೆ ಗಮಕ ಸಮಾಸ ಒಂದಾಗಿದೆ ಅಂತಕ್ಕಂಥದ್ದು. ಸರ್ ಎಂ ಯಕ್ಕುಂಡಿ ಅವರು ಬರೆದಿರ್ತಕ್ಕಂಥ ರಷ್ಯನ್ ನೋಡಿರಿ, ಇದು ರಷ್ಯನ್ ಕಥೆಗಳು 1970ರಲ್ಲಿ ಸೋವಿಯತ್ ಲ್ಯಾಂಡ್ ಅಂತಕ್ಕಂಥದ್ದು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಲೆನಿನ್ನ ನೆನಪುಗಳು ಅಂತ ಬರ್ತದೆ. ಲೆನಿನ್ನ ನೆನಪುಗಳು ಅಂತಕ್ಕಂಥ ಒಂದು ಸಂಪಾದನಾ ಕೃತಿಗೆ ಇವರು ಏನು ಮಾಡ್ತಪ್ಪ ಅಂದರೆ 1970ರಲ್ಲಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿಯನ್ನು ಸಿಗ್ತದೆ. ಆದರೆ ಲೆನಿನ್ನ ನೆನಪುಗಳು ಅಂತಕ್ಕಂಥದ್ದೇ. ಆದರೆ ನೀವು ಇಲ್ಲಿ ಆಯ್ಕೆಗಳಲ್ಲಿ ಇಲ್ಲ. ಆದರೆ ಯಾವುದು ಇರ್ಬೋದು ಅಂತಂತಂದರೆ ಬಕ್ಕಳದ ಹೂಗಳು ಏನಾದರೂ ಇರ್ಬೋದು ಅನಿಸದೆ, ಅದನ್ನು ನೋಡ್ಕೊಳ್ರಿ. ಅನೇಕ ಮರಾಠಿ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ ಕುಸುಮಾರ್ ದೇವರಗಣ್ಣನವರ ಯಾವ ಕಾದಂಬರಿಗೆ ಏನಪ್ಪ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ತು ಅಂತ ಕೇಳಿದರೆ ಅದು 4ನೇ ಆಯಾಮ ಅಂತಕ್ಕಂಥದ್ದು. 99% ಸಿ ಬಯಲು ಬಸಿರು ಅಂತಕ್ಕಂಥದ್ದು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಯು ಆರ್ ಅನಂತಮೂರ್ತಿ ಅವರು ಸಂಸ್ಕಾರ ಕಾದಂಬರಿಯನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸಿದವರು ಯಾರು ಅಂತ ಕೇಳಿದರೆ ಇದು ನಿಜವಾಗಲೂ ಹಾಮನಾಯಕ ಇರ್ಬೋದು ಅನಿಸಿದೆ ನನಗೆ. ಇದು ಹಾಮನಾಯಕ ಇರ್ಬೋದು. ಇಷ್ಟು ಏನಪ್ಪ ಅಂದರೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೆಸೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತಕ್ಕಂಥದ್ದು. ಇದು ಕೇವಲ ಅಂತಿಮ ಉತ್ತರವಲ್ಲ. ನಿಮಗೆ ಪುಸ್ತಕದಲ್ಲಿ ಸುಮಾರು 50ರಷ್ಟು ಏನಪ್ಪ ಅಂದರೆ ರಾಜಪ್ಪ ದಳವಾಯಿ ಪುಸ್ತಕದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಇನ್ನಿಷ್ಟು ಹಲವಾರು ಪುಸ್ತಕಗಳಲ್ಲಿ ಸಿಕ್ಕಿರ್ತಕ್ಕಂಥವು. ಇಷ್ಟು ನನ್ನ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ದಯವಿಟ್ಟು ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಶುಭವಾಗಲಿ. ಎಲ್ಲರೂ ಕನ್ನಡ ಕೆಸೆಟ್ನಲ್ಲಿ ಎಲಿಜಿಬಲ್ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಶುಭೋದಯ.